ನನ್ನ ಜೀವವನ್ನೇ ಹಿಡ್ಡುವಂತಾಯಿತಲ್ಲ. ಯಾವ ಪರಿಣಾಮ ಕೆಲಸಬೇಕೆಂದು ಭಾವಿಸಿದನೋ, ಇಲ್ಲಿಂದ ಅಕ್ರೂರನ್ನ ಕಳಿಸಿಕೊಟ್ಟನು. ಕೃಷ್ಣ ಬಲರಾಮರು ಬಂದರು ಎನ್ನುವ ವರ್ತಮಾನ ಕೇಳಿದಾಗ ನನ್ನ ಅಂತರಂಗ ಆನಂದದ ಸಾಗರದಲ್ಲಿ ಮುಳುಗಿತ್ತು, ತೇಲಿತ್ತು. ಆದರೆ ಬರುತ್ತಿರುವಂತಹ ಕಾಲದಲ್ಲೇ ರಾಜ ರಜಕರನ್ನ ಕೊಂಡರು. ಕುವಲಯ ಪೀಡರ್ವಂತ ಮಂತಾರಿಯನ್ನ ಸೇರಿ ಒಗೆದರು. ಕುಬ್ಜೆಯ ಡೊಂಕನ್ನ ಕಿತ್ತಿದರು. ಆಮೇಲೆ ಪೂಜಿಟ್ಟಿರುವಂತಹ ಧರಸನ್ನ ಲೀಲಾಜಾಲವಾಗಿ ಮುರಿದರು ಎನ್ನುವ ವರ್ತಮಾನವನ್ನು ಕೇಳಿದ ಈ ಕ್ಷಣದಲ್ಲಿ ನಾನಾಗಿ ಬರೆಸಿದರೆ, ನಾನಾಗಿ ಆಹ್ವಾನಿಸಿದರೆ, ನಾನಾಗಿ ಕರೆದರೆ ಮೃತ್ಯು ದೇವತೆಯಲ್ಲ. ಯಾಕೋ ಏನೋ ಇದ್ದಕ್ಕಿದ್ದ ಹಾಗೆ ಮಧುರ ರಗರವೇ ನಡುಗುತ್ತಾ ಇದೆಯೋ ಹೇಗೆ ಎನ್ನುವ ಅನುಭವ ನನ್ನ ಪಾಲಿಗುಂಟಾಯಿತು. ಅಂಧಕಾರ ಮುಸುಕುತ್ತಾ ಇದೆ. ಹೇಗೆ ಪ್ರಪಂಚವನ್ನ ಈ ಕತ್ತಲು ಆವರಿಸಿದೆಯೋ, ಕೌಸರ ಜೀವನದಲ್ಲಿಯೂ ಕತ್ತಲೆ ಆವರಿಸುತ್ತಾ ಇದೆಯೇ ಎನ್ನುವ ಸಂದೇಹ ನನ್ನ ಅಂತರಂಗವನ್ನ ಬಾಧಿಸುತ್ತಾ ಇದೆ. ನೋಡೋಣ, ಈ ರಾತ್ರಿಯನ್ನ ಬಲಗಿ ಕಾಲ ಕಳೆಯುತ್ತೇನೆ. ನಾಳಿನ ಉದಯವನ್ನ ಶ್ರೀ
ಸಜ್ಜಾಗ್ರಹದಿ ಪವಡಿಸಿದ 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 ಪವಡಿಸಿರಿ ಪವಡಿಸಿರಿ ದುಸ್ವಪ್ನವು ಕಂಡು ಪವಡಿಸಿದ ಆಕಾರದಲ್ಲಿ ಘನವಾದಂತಹ ನಿದ್ದೆ ಆವರಿಸಿತು. ಆ ರೀತಿಯಲ್ಲಿ ಎಂತ ಕ್ರೂರವಾದ ಘೋರವಾದ ಸ್ವಪ್ನವನ್ನ ನಾನು ಕಂಡೆ ಅತ್ಯಂತಹ ಸ್ವಪ್ನ ಏನ ಮಾಡಲಿ ನಾನಿ ಏನ ಕಟ್ಟಿನೋ ಕನಸು ಆ ಸ್ವಪ್ನವನ್ನ ಎಣಿಸಿಕೊಂಡಾಗ ಕೌಶನ ಎಚ್ಚರಿತವಾಗುತ್ತಾ ಇದೆ. ಮೇರು ಪರ್ವತವೇ ಕುಸಿದರು, ಆಕಾಶ ಮಂಡಲವೇ ಹೊರದು ಬಿದ್ದರು. ನನ್ನ ಪಾಲಿಗೆ ಈ ಭೀತಿಯ ಅನುಭವ ಉಂಟಾಗುತ್ತಾ ಇದ್ದಿಲ್ಲ. ಎಂಥ ಕ್ರೂರ! ಮೇರು ಪರ್ವತವೇ ಕುಸಿದರು, ಆಕಾಶ ಮಂಡಲವೇ ಹೊರದು ಬಿದ್ದರು. ನನ್ನ ಪಾಲಿಗೆ ಈ ಭೀತಿಯ ಅನುಭವ ಉಂಟಾಗುತ್ತಾ ಇದ್ದಿಲ್ಲ. ಎಂಥ ಕ್ರೂರ ಸ್ವಪ್ನ! ಆ ಸ್ವಪ್ನವನ್ನ ಎಣಿಸಿಕೊಂಡಾಗ ನಾನು ಏನು ಮಾಡಲಿ ಯಾರಿಗೆ ಹೇಳಲಿ? ಏನಾಗುತ್ತಾ ಇದೆ? ನನ್ನ ಜೀವನವನ್ನ ಯಾರೋ ಹಿಡಿದು ಹರಿದು ಬೀಸಾಕಿದ ಅನುಭವ ನನ್ನ ಪಾಲಿಗೆ ಉಂಟಾಗುತ್ತಾ ಇದೆಯಲ್ಲ. ಆ ಸ್ವಪ್ನದ ಅನುಭವ ನೆತ್ತಿಗೆ ತೈಲ
ತಾಯಿ ಆ ಸ್ವಪ್ನ ಸಾಮಾನ್ಯವಾದ್ದಲ್ಲ. ನನ್ನ ತಲೆಗೆ ನನ್ನ ಮೈಗೆ ತೈಲವನ್ನ ಎರೆದುಕೊಳ್ಳುತ್ತ ಅಲ್ಲ ಬಳಿದುಕೊಳ್ಳುತ್ತ ಇಲ್ಲ ಪಡೆದುಕೊಳ್ಳುತ್ತ ತಲೆಗೆ ಒತ್ತುತ್ತ ಆಮೇಲೆ ಮೃತ್ತಿಗೆನೆಲ್ಲ ಹಿಡಿದು ಅದನ್ನ ಕಲಸಿ ಅದನ್ನ ಈ ದೇಹಕ್ಕೆ ಉಳಿದುಕೊಂಡು ದೇಹ ತುಂಬ ಎಲ್ಲ ಅದನ್ನು ಲೇಪಿಸಿಕೊಂಡೆ. ಆಮೇಲೆ ಪ್ರಪಂಚದಲ್ಲಿ ಹೀನ 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 ಕಥೆಯನ್ನ ಹೇಳಿ ಕೆಂಪು ದಾಸವಾದ ಹೂವಿನ ಹಾರವನ್ನ ಧರಿಸಿ ದಕ್ಷಿಣಾಭಿಮುಖವಾಗಿ ತೆರಳಿದ ಅನುಭವ ನನ್ನ ಪಾಲಿಗೆ. ಹಾಗಾದರೆ ಈ ಸ್ವಪ್ನದ ಹಿನ್ನೆಲೆ ಏನು, ಅದರ ಮರ್ಮ ಏನು ಎಂಬುದೇ ನಮಗೆ ಅರ್ಥವಾಗುತ್ತಾ ಇಲ್ಲ. ದಕ್ಷಿಣ ದಿಕ್ಕಿಗೆ ಉರಿಯುವುದು ದೀಪವು ಅದು ಎರಡಾಗುತ್ತದೆ ಕಾಣುತ್ತಲಿದೆ. ಉರಿಯುವುದು ಒಂದೇ ದೀಪವು ಉರಿಯುವುದು ಒಂದೀಪವು ಅದು ಎರಡಾಗುತ್ತದೆ ಅರಮನೆಯಲ್ಲವ ಈಕ್ಷಿತೆ ಅರಮನೆಯಲ್ಲವ ಈಕ್ಷಿತೆ ಅರಮನೆಯಲ್ಲವ ಈಕ್ಷಿತೆ ಅರಮನೆಯಲ್ಲವ ಈಕ್ಷಿತೆ ಪರಿಮಯವಾಚಿಯೋ ಅರಮನೆಯಲ್ಲವ ಈಕ್ಷಿತೆ ಪರಿಮಯವಾಚಿಯೋ. ಗೌರವಂಧಕಾರವನ್ನ ಭೇದಿಸಿ ಇದ್ದ ಹಾಗೆ ಒಂದು ದೀಪ ಹತ್ತಿ ಉರಿಯುತ್ತಾ ಇದೆಯಲ್ಲ. ಆ ಕಡೆಗೆ ನೋಡಿದಾಗ ಮತ್ತೊಂದು ದೀಪ ಕಾಣಿಸುತ್ತಾ ಇದೆ. ಈ ಕಡೆಗೆ ನೋಡಿದಾಗ ಇನ್ನೊಂದು ದೀಪ ತೋರುತ್ತಾ ಇದೆ. ಮೇಲೆ ಕೆಳಗೆ ಸುತ್ತಮುತ್ತ ಅರಮನೆಯ ಹೊರಗೆ ಒಳಗೆ ಎಲ್ಲೆಲ್ಲಿಯೂ ದೀಪದ ಮಯವಾಗಿ ಕಾಣಿಸುತ್ತಾ ಇದೆಯಲ್ಲ. ಹಾಗೊಳ್ಳಿ ಆ ದೀಪದ ಯಾವುದೋ ಒಂದು ಆಕಾರ ತನ್ನಿಂದ ತಾನಾಗಿ ಮೂಡಿ ಬರುತ್ತಾ ಇದೆ. ಈ ದೀಪದಲ್ಲಿ ಎರಡು ಕೈ ಮಾತ್ರ ತೋರುತ್ತಾ ಇದೆ. ಆ ದೀಪದಲ್ಲಿ ಆ ಎರಡು ಕೈಯಲ್ಲಿ ಆ ಕೊಳಲನ್ನು ಹಿಡಿದು ಊದು ದೃಶ್ಯ ಅದು. ಆ ದೀಪದಲ್ಲಿ ಗೋವುಗಳನ್ನು ಬೀಸುತ್ತ ಗೋಪಾಲನ ಜೊತೆ ಹೋಗುವ ದೃಶ್ಯ. ಆ ಎಡೆಯಲ್ಲಿ ತಾಯಿಯ ಮಲೆ ಹಾಲನ್ನು ಕುಡಿಯುವ ದೃಶ್ಯ. ಆ ಎಡೆಯಲ್ಲಿ ಪುಟ್ಟ ಹೆಜ್ಜೆ ನೀಡುತ್ತಾ ಕಾಲಿಗೆ ಗಜ್ಜೆ ಕಟ್ಟಿಕೊಂಡು ತಕ್ಕ ಸಯ್ಯೆಯನ್ನು ಕುಣಿಯುವ ದೃಶ್ಯ. ಇದು ಯಾರು? ಕೃಷ್ಣಮಯ ಎಲ್ಲವೂ ಕೃಷ್ಣಮಯ.
ಕೃಷ್ಣನ ಆ ಭವ್ಯವಾದಂತಹ ಆಕಾರ ನೀಲ ಮೇಘಶ್ಚಾಪರವಾಗಿರುವಂತಹ ಕೃಷ್ಣನ ದರ್ಶನ ನನ್ನ ಪಾಲಿಗೆ ಆ ಕೃಷ್ಣ ನನ್ನ ಉಳಿಯಬಾರುತ್ತದೆ. ಹೋಗಿ ಹಿಡಿದು ಅವರನ್ನ ಮುರಿದು ಅವರನ್ನ ಪಡೆದು ಅವನ ಎದೆ ಒಡೆದು ಮುಂದುವರಿಯುತ್ತಿರುವ ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆ ಅದೃಶ್ಯ ಆಮೇಲೆ ಮತ್ತೆ ಕೊಂಡಿರುವ ಕೃಷ್ಣನನ್ನ ಹೊಡೆದೆ ಯಾರಿಗೆ ಹೊಡೆದೆ ಯಾರನ್ನ ಬಡಿದುಕೊಂಡೆ ನನ್ನ ಎದೆಯನ್ನೇ ನಾನೇ ಬಡಿದುಕೊಂಡು ಅನುಭವ ನನ್ನ ದೇಹವನ್ನೇ ನಾನೇ ಚುಚ್ಚಿಕೊಂಡ ಅನುಭವ ನನ್ನ ಈ ಶರೀರವನ್ನೇ ನಾನೇ ಹಿಸುಕಿದ ಅನುಭವ ನನ್ನಿಂದ ತಾನಾಗಿ ಉಂಟಾಗುತ್ತಾ ಇದೆಯಲ್ಲ. ಅಂದ ಮೇಲೆ ತರಣಿಯುದಯಿಸೆ ಪೂರ್ವಶೈಲದಿ ಹರನವರ್ಚಿಸಿ ಭಕ್ತಿ ಭಾವದಿ ಹರನವರ್ಚಿಸಿ ಭಕ್ತಿ ಭಾವದಿ ಕೃಷ್ಣ ಬಾ ನನ್ನಲ್ಲಿಗೆ ಬಾ. ಒಂದಾಗ ನನ್ನ ಯಾತೆ ನಿನಗಾಗಿ ಇದು ತಿವಿಯುವುದಕ್ಕೆ ನಿನ್ನ ಎದೆಯನ್ನು ಹಿಡಿದು ಬಡಿಯುವುದಕ್ಕೆ ಸಿದ್ಧವಾಗಿ ನಿಂತಿದೆ. ಬಾ ಇನ್ನಾಕೆ ಉದಯವಾಗುತ್ತಾ ಬಂತು. ಈ ಸಮಯದಲ್ಲಿ ನನ್ನ ಆರಾಧ್ಯ ದೈವನಂತ ಮಹಾದೇವನಂದ ಸ್ಮರಿಸಿ ಸ್ನಾನ ಅನುಷ್ಠಾನವನ್ನು ಪೂರೈಸಿ ಹೋಗುತ್ತೇನೆ ಆಸ್ಥಾನ ಮಂಟಪಕ್ಕೆ. ಅದಕ್ಕಿಂತ ಮೊದಲು ಚಾಣೂರ ಮುಷ್ಟಕಿರನನ್ನ ಯುದ್ಧಕ್ಕಾಗಿ ಹುಟ್ಟಿದ್ದು ಇದ್ದ ಹಲ್ಲಿನಕ್ಕಿಂತಲೂ ಕಡೆ ರೀತಿ ನಾವು ಮುರಿತೇವೆ. ಹೌದಾ? ಮುಂದಾಗಿರುವ ಯಾರಾದ್ರೂ
ಹಾಗಾದ್ರೆ ಕೆಳಕಡೆ ಕೊಟ್ಟಂತ ಮಾವನವರಿಂದ ಬಂದು ಹೇಳಿ ಅಂತಾರೆ ಮಾವನು ಕರೀಲಿಲ್ಲ ಉಚಿತವಾದಂತ ಆಸನವೂ ಇಲ್ಲ ಕುಳಿತುಕೊಳ್ಳೋದಕ್ಕೆ ಇಲ್ಲ. ಹಾಗಾದ್ರೆ ಆಸನ ಇಲ್ಲ ಎಂಬಾಗ ನಿಂತದಾನೆ ಎಂಬುದ ಸರಿಯಲ್ಲ. ಬಂದಿರುವುದು ಮಾವನ ಮನೆಗಾಲಿ ಅಂದಿರು. ಮಾವ ಆಸನ ಕೊಡುವುದು ಅಂತದ್ದ ಉಂಟಲ್ಲ ಮಾವನ ಪದ ಎರಡು ಅದೇ ನಮ್ಗೆ ಆಸನ. ಸಿಂಹಾಸನಾರೂಢರಾಗಿ ಕುಳಿತುಕೊಂಡು ಬಂದ ನನ್ನ ತೊಡೆಯ ಮೇಲೆ ಕುಳಿತುಕೊಂಡು ಆಮೇಲೆ ನನ್ನನ್ನ ಎಳೆದು ಹಾಕಿದರೆ ಇದು ಸಲುಗೆ ಏನೋ ಹೌದು ಮಾವ.
ಸಿಟ್ಟಿ ಮಾವನ ಸಿಟ್ಟಾಗುದು ಯಾಕೆ ಮಾವ? ಮಾವನ ಅಲ್ಲ ಮಾವ, ನೀನು ಮನೆ ಹಾಳಂತರಿಗೆಲ್ಲ ಮಾವನ ಆಗ್ತಾರ. ಮಾವ ಅಳಿಯಂದಿರಾದಂತಹ ನಮ್ಮನ್ನ ಕಂಡು ಬನ್ನಿವು ಅಳಿಯಂದಿರ ಎಂದು ಸ್ವಾಗತಿಸುವುದರ ಜೊತೆಯಲ್ಲಿ ಹೌದು, ಎತ್ತಿ ಮುದ್ದಿಸುವುದರ ಜೊತೆಯಲ್ಲಿ ಯಾರಿಗ ಮುದ್ದು? ನಮಗೆ ಗೋಪುರಕ್ಕೆ ಹೋಗು, ಅಲ್ಲಿ ಮುದ್ದು ಕೊಡುವವರಿದ್ದಾರೆ. ಅದಲ್ಲ, ಮುದ್ದು ಕೊಡುವವರಿದ್ದಾರೆ. ಅದು ಮಾವ ಕೊಟ್ಟಾಗ ಆಗ್ತದ? ಅವರೆಲ್ಲ ಕೊಟ್ರೆ ಹಾಗೆ ಹೇಳಿದ್ರೆ ಮಾವ ಬಂದಂತ ಅಳಿಯಂದಿರೆಲ್ಲ ಸ್ವಾಗತಿಸುವುದಲ್ಲ ಬಿಟ್ಟು ಮಾತ್ರವೇ ಅಲ್ಲ ಒಲೆಗೂ ಕರೆಸಿಕೊಂಡವರು ನೀವೇ. ಕೃಷ್ಣ ಬಲರಾಮರು ಬರಬೇಕು ಎಂದು ಹಾಗಾದ್ರೆ ಕರೆಸಿಕೊಂಡಂತಹ ತಾವು ನಗುವಿನಿಂದ ನಮ್ಮನ್ನು ಸ್ವಾಗತಿಸುವುದನ್ನ ಬಿಟ್ಟು ಈ ರೀತಿಯ ಹಗೆಯಿಂದ ವರ್ತಿಸ್ತಾ ಇದ್ದೀರಲ್ಲ, ಯಾಕೆ ನಾನು ಕೊಲ್ಲುವುದಕ್ಕೆ ಸಿದ್ಧರಾಗಿ ಮುಂದುವರಲ್ಲ? ಯಾಕೆ ಬಗಳುತ್ತಾ ಇದ್ದೀರಾ? ಹೇ ಕೃಷ್ಣ ಬಲರಾಮರೇ, ನನ್ನ ಪುರ ಪ್ರವೇಶ ಮಾಡುವಾಗ ನೀವು ಮಾಡಿದ ಅನ್ಯಾಯ ಒಂದು ಎರಡು ಅಲ್ಲ, ಗೋಕುಲದಲ್ಲಿ ನಡೆಸಿರುವಂತಹ ಕೃತ್ಯ, ಹೀನ ಸಂಸ್ಕಾರದ ಕೃತ್ಯ ಒಂದೋ ಎರಡು. ಆ ಪೂತರಿಯನ್ನ ಕೊಂದೆಯಲ್ಲ, ಯಾಕೆ ಕೊಂದೆ ಎಂಬುದನ್ನ ಹೇಳಿ. ಹಾಗಾದ್ರೆ ಇವರು ಹಾಲು ಕೊಡ ಮಕ್ಕಳು ಸತ್ರು. ಸತ್ರು ನಾವು ಅವಳು ಎದೆಯಲ್ಲಿದ್ದದ್ದು ಹಾಲು ಇಲ್ಲ ವಿಷ ಅಲ್ಲ, ಆಯುಷ್ಯ ತೀರುತ್ತಿರ್ಬೇಕು. ಹೌದಾ? ಹಾಗೆ ಭಾವಿಸೋಣ. ಅಲ್ಲಿಗೆ ಮುಗಿಲಿಲ್ಲ, ನೇರವಾಗಿ ನಮ್ಮಲ್ಲಿಗೆ ಬಂದು ಬಂದವಾಗ ಉದ್ಯೋಗವನ್ನು ಕೇಳಿಕೊಂಡು ಅವಳ ಜೊತೆಯಲ್ಲಿ ಆಟದ ಮೇಲಿನಲ್ಲಿ ಆಟ ಆಡುವುದಕ್ಕೆ ನನ್ನನ್ನು ಒಪ್ಪಿಸಿದ್ಲು ನನ್ನಮ್ಮ ಅವಳ ಜೊತೆಯಲ್ಲಿ ಯಶೋಧ. ಹೌದು, ಹಾಗೆ ಆಟದ ಮೇಲಲ್ಲಿ ಆಟ ಆಡುತ್ತಿದ್ದಾಗ ಬಾಯಾರಿಕೆ ಅಧಿಕವಾಯಿತು ಮಾವ. ಯಾರಿಗೆ? ನನಗೆ. ನಿನಗ? ಹಾಗೇನ್ ಮಾಡಿದ್ದೆ? ಅಡಲಿಕ್ಕೆ ಬೇಕು ಅಂದೆ. ಅಲ್ಲಿ ಸದ್ಯದಲ್ಲಿ ಏನು ಇರ್ಲಿಲ್ಲ. ತಡೆ ಅಂತದ್ದು ನನ್ನ ಎದೆಯಲ್ಲಿ ಹಾಲುಂಟು ಕುಡಿ ಅಂತ ಹೇಳಿದ್ರು. ತಡವೇ ಮಾಡ್ಲಿಲ್ಲ, ಬಾಯಿ ಹಾಕಿದ್ದೆ ನಾನು. ನೀನ್ ಹಿಂದೆ ಮುಂದೆ ನೋಡುವುದೇ ಅಲ್ಲ, ಎಲ್ಲೂ ಆಗ್ತದೆ ಯಾರು ಆಗ್ತದೆ ಬಾಯಿ ಹಾಕುವುದೇ. ಅದ್ರ ಅರ್ಥ ಹಾಗಲ್ಲ. ನಮಗೆ ಬಾಯಾರಿಕೆ ನೀಗಬೇಕು ಅಂತ ಅದನ್ನ ನೀರು ಯಾವುದು ಮುಖ್ಯ ಅಲ್ಲ, ನಮಗೆ ಬಾಯಾರಿಕೆ ನೀಗುವುದೇ ಮುಖ್ಯ ತಾನೆ. ಹಾಗಾಗಿ ಕೂಡದೆ ಹೊಟ್ಟೆ ನೀರೇ ಬೇಕು ಅಂತಿಲ್ಲ, ಹೊಟ್ಟೆ ತುಂಬ ಕುಡಿದ. ಯಾಕೆಂದ್ರೆ ಹಳೆ ಗಾಡಿ ಇದ್ರೆ ನಾವು ಕಣ್ಣಾಯಿಸುವುದಿಲ್ಲ, ಹಳೆ ಗಾಡಿಗೆ ನೀವಿದ್ರಲ್ಲ. ಹಳೆ ಗಾಡಿಗೆ ನಾವಿದ್ದೇವೆ. ಯಾಕೆ? ಆ ಹಳೆ ಗಾಡಿ ಅನುಭವದ ಗಾಡಿ, ಹಾಗಾಗಿ ಅದಕ್ಕೆ ನಾವಿದ್ದೇವೆ. ನೀವು ಹೊಸಬರು ಎಳೆಯ ಗಾಡಿಯನ್ನ ಹೇಗೆ ಏರ್ಬೇಕು ನಿಮ್ಗೆ ಗೊತ್ತಿಲ್ಲ, ಒಟ್ಟಾರೆ ಏರಿದೆ. ಹೌದಾ? ಅದೇ ಏರಿದ್ದೆ ತಡ, ಅದು ಪುಡಿ ಪುಡಿಯಾಗಿ ಹೋಯ್ತು ಮಾವ. ಸಾಗಿ ಬಂದ, ಅವನು ಬಿಡಲಿಲ್ಲ, ಅವನನ್ನು ಎಲ್ಲ ಕೊಂದಿದ್ದೇವೆ, ಎಲ್ಲ ಮುಗಿಸಿದ್ದೇವೆ. ಹೌದು, ಇಲ್ಲಿ ಊಟ ಎಷ್ಟೊತ್ತಿಗೆ? ಬರುವಾಗ ರಾಜ ರಜಕ ಅವನನ್ನೇ ಹಾಕೊಂಡ್ರ. ಏನು ಅಹಂಕಾರ ಮಾವ ಅವನಿಗೆ? ಅಹಂಕಾರ ಮತ್ತೆ ಬೇಕು, ಅಹಂಕಾರ ಇರಬಾರ್ದು ಅಂತಲ್ಲ, ಆದ್ರೆ ಯಾರೇ ಆಗಿರ್ಲಿ ಅದು ದುರಹಂಕಾರ ಆಗಬಾರ್ದು ಮಾವ. ಆ ಕುಬ್ಜಿಯ ಟೊಕ್ಕನ ತಿದ್ದಿದ್ರಲ್ಲ, ಯಾಕೆ? ಅವಳು ಶಾಪ, ಅದು ಶಾಪ ವಿಮೋಚನೆ ಆದದ್ದು ಮಾವ. ಶಾಪ ಬಂದವರಿಗೆಲ್ಲ ನೀವು ವಿಮೋಚನೆ ಮಾಡುತ್ತೇನಮ್ಮ? ಅಲ್ಲ, ಅವಳು ಪಾಲಿಗೆ ಹಾಗಾಗಿದೆ.
ಎಲ್ಲರ ಪಾಲಿಗೆ ಅಂತಲ್ಲ. ಆಮೇಲೆ ಹಾ. ಕುವಲಯ ಬಿಡುವಂತಹ ಮಹಾವದ್ದಾನೆ ಹಾ. ಅದನ್ನ ಸೀಳಿ ಬಿಸಿ ಬಿಡಿದಾರಲ್ಲ. ಹೌದು. ಯಾಕೆ ಅದು ನಮ್ಮನ್ನು ಕೊಲ್ಲುವುದಕ್ಕೆ ಮುಂದಾಯ್ತು ಮಾವ. ಹಾ. ಯಾರೇ ಆಗಿರ್ಲಿ ತಮ್ಮ ಪ್ರಾಣ ರಕ್ಷಣೆಗೆ ಪ್ರತಿಯೊಬ್ಬರಿಗೆ ಇರ್ತದ ಇರುವುದಿಲ್ವಾ? ಹೌದು. ಹಾಗಾಗಿ ನಮ್ಮನ್ನು ಕೊಲ್ಲಿಕ್ಕೆ ಬರ್ತದೆ ಅಂತ ಆದ್ರೆ ಬಿಡಬಾರ್ದು ಅಂತ ನಾವು ಕೊಂದದ್ದು. ಹೌದು. ಆಮೇಲೆ ಹಾ. ನಾವು ಪೂಜಿಸಿರುವಂತಹ ಧರ್ಮವನ್ನ ಹಾ. ಯಾಕೆ ಮುರಿದೆ? ಅದು ಬೇಕು ಅಂತ ಮುರಿದದ್ದಲ್ಲ ಮಾವ. ಹಾ. ಚಂದವಾಗುಂಟು ನೋಡ್ಲಿಕ್ಕೆ. ಹಾ. ಪೂಜಿಸಿಟ್ಟದ್ದು ಹಾ. ನೋಡೋಣ ಅಂತ ಮುಟ್ಟಿ ನೋಡೋಣ ಅಂತ ಹೀಗೆ ಎತ್ತಿದ್ದಷ್ಟೇ. ಹಾ. ಎತ್ತಿದಾಗ ಪುಡಿ ಪುಡಿ ಆಗದು. ಅದು ನಮ್ಮ ದೋಷವ. ಇಲ್ಲಿ ಬಂದದ್ದು ಯಾಕೆ? ಇಲ್ಲ ಅಕ್ಕ. ಅದಲ್ವಾ? ಹಾ. ಇಲ್ಲಿವರೆಗೆ ನಾವು ಸಹಾಯವನ್ನು ತಂದುಕೊಳ್ಳಬೇಕಾಯಿತು. ಹಾ. ಕಾರಣ ಏನು? ಹಾ. ನಿಮ್ಮ ಬಗ್ಗೆ ಇರುವ ಒಂದು ಅಭಿಮಾನ, ಹಾ. ಆ ಒಂದು ಗೌರವ, ಹಾ. ಅದೆಲ್ಲವೂ ಇನ್ನು ದೂರವಾಗುವುದಕ್ಕೆ ಕಾರಣವೇನು? ಅಪ್ಪ ಅಮ್ಮ ಯೋಗ್ಯತೆ ಏನೆನ್ನುವುದನ್ನು ಅರ್ಥವಿಸಿಕೊಳ್ಳರಿ. ಅಪ್ಪ ಅಮ್ಮನನ್ನ ಶರಣೆಯಲ್ಲಿಟ್ಟು ಬಿಡ್ತಾವಿದ್ದೀರಿ. ಇಂತಹ ಧೂರ್ತ, ಇಂತಹ ಕುಕೃತ್ಯಗಳನ್ನು ಮಾಡಿದಂತಹ ನೀವು ಇನ್ನೇ ಪ್ರಪಂಚದ ಬದುಕುಳಿಯುವ ಕರಹ ನಿಮಗೆ ಅನ್ಯಾಯ. ಇಂದು ನಿಮ್ಮ ಪಾಲಿಗೆ ಮಹಾಮೃತ್ಯುವಾದ ಅದೇನೋ ಅದು ಮಳೆಯ ಮಳೆ ಮಳೆ ಆದ್ರೆ ಯಾವುದಿದು ಸುಮವೃಷ್ಟಿ ಸುರರ್ಕಮನ ಸಿಗು ತೃಪ್ತಿಯಾಗಿದೆ ಎನ್ನುವುದು